ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಸಂಘಕ್ಕೆ ಕಂದಾಯ ನೌಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ we want justice ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ Vishal Mega Mart. Visit once. Avail great offers. Ivan Yusuf Tower near Narayanpur Cross Bus Stand Road, Baswakalyan. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ಇವತ್ತು 5ನೇ ದಿನದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮುಂದುವರೆದಿದೆ. ಬಸವಕಲ್ಯಾಣ ಗ್ರಾಮ ಆಡಳಿತಾಧಿಕಾರಿಗಳ ಪ್ರತಿಭಟನಾ ಸ್ಥಳಕ್ಕೆ ಬಂದಿರತಕ್ಕಂಥ ನಮ್ಮ ಜಿಲ್ಲೆಯ ರೈತ ಮುಖಂಡರಿಗೆ ನಮ್ಮ ಗ್ರಾಮಾಡಳಿತಾಧಿಕಾರಿ ಸಂಘದ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಕೋರಬೇಕಂತ ಹೇಳಿ ನಮ್ಮಲ್ಲಿ ಕೇಳಿಕೊಳ್ತೇನೆ. ನಮ್ಮ ಬೇಡಿಕೆ ಮಹತ್ವವಾದಂಥ ಕೆಲವು ಬೇಡಿಕೆಗಳು, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ರೈತ ಮುಖಂಡರೇ, ನಮ್ಮಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಯಾವುದೇ ಗ್ರಾಮಾಡಳಿತಾಧಿಕಾರಿಗಳಿಗೆ ಯಾವುದೇ ಕಟ್ಟಡ ಇಲ್ಲದೆ ಕೆಲಸ ನಿರ್ವಹಿಸಬೇಕಂತ ಪರಿಸ್ಥಿತಿ ಇದೆ ಇವತ್ತಿನ ದಿವಸ. ಅದು ಒಂದು ಸರ್ಕಾರಕ್ಕೆ ನಮ್ಗೆ ಏನು ಮನವಿ ಅಂತಂದರೆ, ನಮಗೆ ಸುಸಜ್ಜಿತವಾದಂಥ ಕಟ್ಟಡ ಹಾಗೂ ಕೆಲಸ ಮಾಡಲಿಕ್ಕೆ ಮೊಬೈಲ್ಸ, ಟ್ಯಾಬ್ಸ, ಪ್ರಿಂಟರ್ಸ, ಇಂಥ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ಗಳನ್ನು ನಮಗೆ ಪ್ರೊವೈಡ್ ಮಾಡಬೇಕಂಥೇಳಿ ಕಂದಾಯ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡ್ತೇವೆ. ಅದರ ಜೊತೆಗೆ ಕೆಲವೊಂದು ನಮ್ಮಲ್ಲಿ 20ರಿಂದ 21 ಆ್ಯಪ್ಗಳ ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಯಾವುದೇ ಥರದ ಅವರು ಮೊಬೈಲ್ಗಳನ್ನು ನಮ್ಗೆ ಕೊಟ್ಟಿಲ್ಲ. ಅದಕ್ಕೆ ನಾವು ಈ ಒಂದು ಟೆಕ್ನಿಕಲ್ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಟೆಕ್ನಿಕಲ್ ಪೋಸ್ಟ್ ಅಂಥೇಳಿ ಕನ್ಸಿಡರ್ ಮಾಡಿ ಇಂತಿಷ್ಟು ನಮಗೆ ವೇತನವನ್ನು ಹೆಚ್ಚಿಸ್ಬೇಕಂಥೇಳಿ ಅದು ಒಂದು ನಮ್ಮ ಪ್ರಮುಖ ಬೇಡಿಕೆ ಇದೆ. ಅದಕ್ಕೆ ಹಾಗೆ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ನ್ಯಾಯಾಲಯದಲ್ಲಿ C&R ತಿದ್ದುಪಡಿ ಕುರಿತು ಒಂದು ಕೇಸ್ ದಾಖಲಾಗಿದೆ. Noble Public School, English Medium, Baswakalyan. Sky Sunshine School, step towards better future. ಆ ಕೇಸನ್ನು ಯಥಾವತ್ತಾಗಿ ಅವರು ಏನು C&R ತಿದ್ದುಪಡಿ ಮಾಡಿದ್ರು ಅದನ್ನೇ ಸಮರ್ಥಿಸಿಕೊಂಡು ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ಅಫಿಡವಿಟನ್ನು ಸಲ್ಲಿಸ್ಬೇಕಂಥೇಳಿ ಇದೊಂದು ಪ್ರಮುಖ ಬೇಡಿಕೆ ಇದೆ. ಜೊತೆಗೆ ಇಲ್ಲಿ ನೋಡ್ರಿ, ಈಗ ಎಲ್ಲ ಇಲಾಖೆಗಳಿಗೆ ವರ್ಗಾವಣೆ ಆಗಲಿಕ್ಕೆ ಅವಕಾಶ ಇದೆ. ಆದರೆ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿ ಆಗಲಿ, SD ಆಗಲಿ, FD ಆಗಲಿ ಅವರಿಗೆ ಜಿಲ್ಲೆ ಬಿಟ್ಟು ಇನ್ನೊಂದು ಬೇರೆ ಜಿಲ್ಲೆಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಅದನ್ನು ಸರ್ಕಾರ ಮರುಸ್ಥಾಪನೆ ಮಾಡಿ ಅಂತರ್ಜಿಲ್ಲಾ ವರ್ಗಾವಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಂಥೇಳಿ ಇದು ಒಂದು ಪ್ರಮುಖವಾದ ಬೇಡಿಕೆ ಇದೆ. ಈಗ ತಮಗೆಲ್ಲ ಗೊತ್ತಿರ್ಬೋದು, ಒಂದು 4-5 ತಿಂಗಳಿಂದ ನಾವು ಆಧಾರ್ ಸೀಡಿಂಗ್ ಅಂತ ಹೇಳಿ ಮಾಡಿದ್ದೀವಿ. ಅದರಲ್ಲಿ ಬಹಳಷ್ಟು ಕೇಸಸ್ ಡೆತ್ ಆಗಿರುವಂಥ ಪ್ರಕರಣಗಳು ಅಂಥೇಳಿ ರಾಜ್ಯದಲ್ಲಿ ಸುಮಾರು 51 ಲಕ್ಷ ಪ್ರಕರಣಗಳು ಅಂಥೇಳಿ ಗುರುತಿಸಿದ್ದಾರೆ. ಆ 51 ಲಕ್ಷ ಪ್ರಕರಣಗಳನ್ನು ಆಂದೋಲನ ಮುಖಾಂತರ ಏನದ ಅಂದರೆ ಪಾವತಿ ಖಾತೆ ಮಾಡ್ರಿ ಅಂಥೇಳಿ ಸರ್ಕಾರ ಆದೇಶ ಮಾಡ್ತಾ ಇದೆ. ಆದರೆ ಅದರಲ್ಲಿ ಬಹಳಷ್ಟು ಕೇಸಸ್ಗಳಲ್ಲಿ ಏನದ, ಕೆಲವೊಬ್ಬರು ಲೋಕಲ್ನಲ್ಲಿ ಇಲ್ಲ. ಅದರಲ್ಲಿ ಕೆಲವೊಬ್ಬರು ಬಲ್ಲ 30-40 ವರ್ಷದಿಂದ ಅವ್ರ ಮುತ್ತ ತಾತರ್ಲಿಂದ ಬಂದಿರತಕ್ಕಂಥ ಪ್ರಾಪರ್ಟಿ ಅವ್ರ ಹೆಸರಲ್ಲಿ ಇದೆ. ಅವ್ರ ಹತ್ರ ಯಾವುದೇ ದಾಖಲಾತಿಗಳು ಇಲ್ಲ. ಕೆಲವೊಬ್ಬರು ಲೋಕಲ್ನಲ್ಲಿ ಇರ್ತಾರೆ, ಕೆಲವೊಬ್ಬರು ಔಟ್ ಆಫ್ನಲ್ಲಿ ಇರ್ತಾರೆ. ಅದರಲ್ಲಿ ಅದಕ್ಕೆ ಸಮಂಜಸವಾದಂಥ ಯಾವುದೇ ಡಾಕ್ಯುಮೆಂಟ್ಗಳು ಅವ್ರು ಕೊಡಲ್ಲ. ನಾವೇ ಹೋಗಿ ಅಲ್ಲಿ ಮಾಡಬೇಕಂತಂದ್ರೆ ಅಲ್ಲಿ ಸುಳ್ಳು ಮಾಹಿತಿ ಸೃಷ್ಟಿ ಮಾಡಿ ಜಮೀನುಗಳನ್ನು ಯಾರೋ ಒಬ್ಬರ ಹೆಸರಲ್ಲೇ ಮಾಡೋಂಥ ಚಾನ್ಸಸ್ಗಳು ಬಹಳ ಇದ್ದಾವೆ. ಅದರಿಂದ ನಾವು ರೈತರಿಂದ ಒಂದು ವೇಳೆ ಅರ್ಜಿ ಬಂದಲ್ಲಿ ಅದನ್ನು ಇಮಿಡಿಯೇಟಾಗಿ ನಾವು 15 ದಿವಸದಲ್ಲೇ ಮುಗಿಸ್ತೇವೆ ಅಂಥೇಳಿ ನಾವು ಈಗಾಗಲೇ ಮೊನ್ನೆ ಕಂದಾಯ ಸಚಿವರಿಗೆ ಮನವಿ ಮಾಡಿದ್ದೀವಿ. ಆದರೂ ಕೂಡ ಅವರು ಅದನ್ನು ಜಾರಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ 4-5 ತಾಲೂಕಲ್ಲಿ ಪೈಲಟ್ ಪ್ರಾಜೆಕ್ಟ್ ಅಂಥೇಳಿ ತೊಗೊಂಡು ಮಾಡಿದ್ದಾರೆ. ಇದನ್ನು ರಾಜ್ಯವ್ಯಾಪಿ ನಾವು ಮಾಡಲ್ಲ ಅಂಥೇಳಿ ಹೇಳಿದ್ದೀವಿ. ಅದೊಂದು ಜಾರಿ ಮಾಡಬಾರ್ದು ಅಂಥೇಳಿ ಇದೊಂದು ನಮ್ಮ ಬೇಡಿಕೆ ಇದೆ. ಕಳೆದ ತಿಂಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು 30 ಜನ ಗ್ರಾಮ ಆಡಳಿತಾಧಿಕಾರಿಗಳೇ ಕೇವಲ ಒಂದು ಕ್ಷುಲ್ಲಕ ಕಾರಣಗಳಿಂದ ಒಂದು ವರ್ಷದ ವೇತನ ಬಡ್ತಿಯನ್ನು ರದ್ದುಪಡಿಸಿ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶ ಕೂಡ ರದ್ದಾಗಬೇಕಂತೇಳಿ ಇದೊಂದು ನಮ್ಮ ಬೇಡಿಕೆ ಇದೆ. ಜೊತೆಗೆ ನಮ್ಮ ಪ್ರಯಾಣ ಭತ್ಯೆ ದರವನ್ನು 500 ರೂಪಾಯಿಗಳಿಂದ 5,000 ರೂಪಾಯಿವರೆಗೆ ಹೆಚ್ಚುವರಿ ಮಾಡಬೇಕಂತ ಹೇಳಿದೆ. ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಒಂದು ತಿಂಗಳು ಎಕ್ಸ್ಟ್ರಾ ಸ್ಯಾಲ್ರಿ ಕೊಡ್ತಾರೆ, ಅದೇ ರೀತಿ ನಮಗೂ ಕೂಡ ಒಂದು ತಿಂಗಳ ಸ್ಯಾಲ್ರಿಯನ್ನು ಎಕ್ಸ್ಟ್ರಾ ಕೊಡಬೇಕು. ಹಾಗೂ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿ ಆಗುವ
ಗ್ರಾಮ ಆಡಳಿತಾಧಿಕಾರಿಗಳ ಕುಟುಂಬಕ್ಕೆ 50 ಲಕ್ಷ ರೂಪಾಯಿಗಳನ್ನು ಪರಿಹಾರ ಮಂಜೂರು ಮಾಡಬೇಕು. ಇಂಥ ಅನೇಕ ಪ್ರಮುಖ ಬೇಡಿಕೆಗಳಿದ್ದಾವೆ. ಅದನ್ನು ಸರ್ಕಾರ ಕೂಡಲೇ ಸ್ಪಂದಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ತಮ್ಮ ಮುಖಾಂತರ ಕೇಳುತ್ತೇನೆ. ಈ ವಿಚಾರವಾಗಿ ನಮ್ಮ ರೈತ ಮುಖಂಡರಾದಂಥ ನಮ್ಮ ರೆಡ್ಡಿ ಸರ್ ಅವರು 1-2 ಮಾನಸಿಕೆಗಳನ್ನು ಹೇಳಬೇಕಾಗಿ ಅವರಲ್ಲಿ ನಾನು ಕೇಳ್ಕೊತೇನೆ.